ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಸರ್ವರಿಗೂ ಶರಣ. ಒಂದು ಅಲ್ಲಮ ಪ್ರಭುರವರ ವಚನ. ಅಘವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ, ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ. ಏನೆಂದರಿಯರು ಎಂತೆಂದರಿಯರು, ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ, ಲಯವಾಗಿ ಹೋದರು ಗುಹೇಶ್ವರ. 893 ವರ್ಷಗಳ ಹಿಂದೆ ಬನವಾಸಿಲಿಂದ ಬಸವ ಕಲ್ಯಾಣಕ್ಕೆ, ಶಿರ್ಸಿ ತಾಲೂಕ ಬನವಾಸಿಲಿಂದ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು ಅಲ್ಲಮಪ್ರಭುರವರು ಬರೆದಿರ್ತಕ್ಕಂಥ ವಚನ ಈ ಗ್ರಂಥದಲ್ಲಿ ಇದೆ. ಇವತ್ತ ಮನುವಾದಿ ಸರ್ಕಾರ ಕೂಡ ಅದೇ ಮಾಡ್ತಾ ಇದೆ. ಧ್ಯಾನ್ ಭಟ್ಕಾವ್, ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಈ ದೇಹದೊಳಗೆ ಮಾಡಿಕೊಳ್ಳಬೇಕಾಗಿದೆ. ಈ ಹೊರಗಿನ ಜನರಿಂದ ದುಡ್ಡು ಸುಲಿಗೆ ಮಾಡಿ ದೇವರ ಗುಡಿ ಕಟ್ಟುತ್ತೇವೆ ಅಂತ ಹೇಳಿ ಅಲ್ಲೊಂದು ಮೂರ್ತಿಯನ್ನು ರೆಡಿ ಮಾಡಿ ಅದರೊಳಗೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಅಲ್ಲೇ ದೇವರಿದ್ದಾನೆ, ವರ್ಷಿಗೆ ಒಂದ್ಸಲ ಜಾತ್ರೆ ಮಾಡುತ್ತಾ ಅಲ್ಲೇ ಗಲ್ಲ ಬಡ್ಕೊಂಡು ಏನು ಹಾಕಿಟ್ಟಿದ್ದಾರಲ್ಲ, ಇದು ಜನರ ಮನಸ್ಸನ್ನು ಈ ಅಂತರಂಗದ ದೇವನ ಜೊತೆ ಕೊಂಡೊಯ್ಯುವ ಬದಲಾಗಿ ಆ ಬಹಿರಂಗದಲ್ಲಿ ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ತೋರಿಸ್ತಕ್ಕಂಥದ್ದು ಮಾಡಿದಾರಲ್ಲ, ಇವರೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು. ಇವತ್ತ ದೇಶದಲ್ಲಿ ಇಷ್ಟೊಂದು ಜಾತೀಯತೆ, ಭೇದ ಭಾವ, ಮೇಲು ಕೀಳು, ಏನು ಇವೆಲ್ಲ ಅಪರಾಧಗಳು, ಈ ಭ್ರಷ್ಟಾಚಾರಗಳು ಹೆಚ್ಚು ಆಗಲಿಕ್ಕೆ ಕಾರಣ ಅಂದ್ರೇನು, ಜನರ ತಲೆಯಲ್ಲಿ ಸುಳ್ಳು ಹಲವು ದೈವಗಳನ್ನು ಸೃಷ್ಟಿ ಮಾಡಿದ ಸಲುವಾಗಿಯೇ ಈ ಥರ ಆಗ್ತಾ ಇದೆ ಅಂಥೇಳಿ ನಾನು ಈ ವಚನಗಳನ್ನು ಓದಿದ ಬಳಿಕ ಅರ್ಥವಾಗ್ತಿದೆ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ. ಅರಿವಿನ ತೃಪ್ತಿಗೆ ಅನುಭಾವವೇ ಆಸರೆ, ಲಿಂಗ ಅನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತೇ ಕೂಡಲ ಸಂಗಮಲ್ಲ. ಇಸ್ ವಚನ के अंदर लिंग अनुभव ಅಂದರೆ ಸೃಷ್ಟಿಕರ್ತನದಿಂದ ಬಂದಿರತಕ್ಕಂಥ ಈ ಪ್ರತಿಯೊಂದು ದೇಹಗಳು, ಆ ದೇಹದೊಳಗೆ ಇರ್ತಕ್ಕಂಥ ಜಗದೀಶ ನನ್ನ ಅರಿತುಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಬದುಕುವುದೇ, ದಿನನಿತ್ಯ ಅಂತರಂಗದ ಜೊತೆ ಒಂದಾಗಿ ಧ್ಯಾನಿಸಿ ಪ್ರಾರ್ಥಿಸಿ ಧನ್ಯವಾದಗಳನ್ನು ಹೇಳುವುದೇ ನಿಜವಾಗಿರ್ತಕ್ಕಂಥ ದೇವನ ಪೂಜೆ ಎಂದು ಹೇಳುತ್ತಾರೆ. ಲಿಂಗ ಅನುಭಾವದಿಂದ, ಇದರಲ್ಲಿ ವೀರಶೈವ ಅನುಭಾವದಿಂದ ಅಂತ ಬಂದಿದೆನಾ ಆ ಶಬ್ದ, ಅಥವಾ ಹಿಂದೂ ಅನುಭಾವದಿಂದ ಅಂತ ಬಂದಿದೆನಾ?
ಇಲ್ಲಲ್ವಾ? ಆ ಕಾರಣಕ್ಕಾಗಿ ಲಿಂಗ ಆಯತ ಧರ್ಮ ಇದು ಬಸವಣ್ಣನವರು ಸ್ಥಾಪಿಸಿದ ಧರ್ಮ. ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ. ಇದು ಯಾರು ಎಷ್ಟೇ ಸುಳ್ಳು ಹೇಳಿ ಏನೇ ಹೇಳಿ, ಆದರೆ 2500 ವಚನಗಳು ಬಸವ ಸಮಿತಿ ಬೆಂಗಳೂರಿನಿಂದ ಬಿಡುಗಡೆ ಆಗಿವೆ. 33 ಭಾಷೆಗಳಲ್ಲಿ ಸಿಗುತ್ತವೆ. ದೇಶದ ಪ್ರಧಾನಮಂತ್ರಿಗಳು ಕೂಡ ಈ ಗ್ರಂಥ ಬಿಡುಗಡೆ ಮಾಡಿದ್ದಾರೆ 20 ವರ್ಷಗಳ ಹಿಂದೆ. ಕರ್ನಾಟಕ ಸರ್ಕಾರ ಕೂಡ ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರ ಕೈಲಿಂದ ಕೂಡ ಬಿಡುಗಡೆ ಆಗಿವೆ ಈ ಗ್ರಂಥ 23 ಭಾಷೆಯಲ್ಲಿ. ಈಗ 33 ಭಾಷೆಯಲ್ಲಿ ಸಿಗುತ್ತವೆ. ಆದ್ದರಿಂದ ಈ ಸುಳ್ಳು ದೇಶಭಕ್ತಿ ಬಿಟ್ಕೊಟ್ಟು ನಿಜವಾಗಿರ್ತಕ್ಕಂಥ ಬ್ರಹ್ಮಾಂಡದ ತತ್ವ, ಜಗತ್ತಿನ ಮೊದಲ ಪಾರ್ಲಿಮೆಂಟ್, ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಲೋಕಸಭೆ ಗ್ರಂಥದ ವಿಚಾರಗಳನ್ನು ಯಾರು ಓದಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ ಜೊತೆ ಕೂಡಿ ಬಾಳುವುದನ್ನು ಕಲಿಸುವ ಪ್ರಯತ್ನ ಪ್ರಚಾರ ಮಾಡುತ್ತಲ್ಲ, ಅವನೇ ನಿಜವಾಗಿರ್ತಕ್ಕಂಥ ದೇಶಭಕ್ತನಾಗಲು ಸಾಧ್ಯವಿದೆ. ಇದು ಹೇಳುತ್ತಾ ನಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವುದೆಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಜಗತ್ತಿನ ಮಾನವರೆಲ್ಲರಿಗೂ ಶರಣ.